ಏನು ಹೇಳಿದೆ ಹೇಳ್ರಿ. ಈ ಕಡೆ 18 ವರ್ಷ ಸಾಲ ಒಳಗೆ ನಾವು ಫೈನಲ್ ಗೆದ್ದು ಬಿಟ್ಟಿವಿ. ನಮಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಗ್ಲತ್ತದ. ಒಂದು ಕಡೆ ಈ ಕಡೆ ನಮಗೆ ಒಂದು ಆನಂದ ಬಾಷ್ಪ ಅಂತ ಒಂದು ಕಣ್ಣ ನೀರು ಹೊಂಟೈತಿ ನೋಡ್ರಿ. ಈ ಕಡೆ ಆರ್ ಸಿ ಬಿ ಏನು ಗೆದೆ ಮೂಮೆಂಟ್ ಇತ್ತು ನೋಡು. ಹಳೆಗ ನಮ್ಮ ವಿರಾಟ್ ಕೊಹ್ಲಿ ಅವರು ಅಳುತ್ತಿದ್ರು. ಯಾಕಪ್ಪ ಅಂತಂದ್ರೆ ಎಷ್ಟು ವರ್ಷ ಆದ ಬಳಿಕ ನಮ್ಮ ವಿರಾಟ್ ಕೊಹ್ಲಿ ಅವರು ನಮ್ಮ ಆರ್ ಸಿ ಬಿ ತಂಡದ ಸಲುವಾಗಿ ಎಷ್ಟು ಶ್ರಮ ಪಟ್ಟರೆ ಏನಿಲ್ಲ ಅದು ಅವರಿಗೆ ಗೊತ್ತೈತಿ. ಮತ್ತು ಈ ವರ್ಷ ಎಲ್ಲ ನಮ್ಮ ಡಿ ಕೆ ದಿನೇಶ್ ಕಾರ್ತಿಕ್ ಅವರಲ್ಲಿ ಎಲ್ಲರೂ ನಮ್ಮ ಆರ್ ಸಿ ಬಿ ತಂಡದ ಎಲ್ಲ ಮಾಲೀಕರಲ್ಲಿ ಎಲ್ಲರೂ ಪ್ಲೇಯರ್ಸ್ಗಳು ಎಲ್ಲರೂ ಭಾಳ ಅಂದ್ರೆ ಭಾಳ ಶ್ರಮ ಪಟ್ಟಾರ. ಒಂದು ಶ್ರಮ ಪಟ್ಟಿದ ಸಲುವಾಗಿ ನಾವು ಇವತ್ತು ಕಪ್ ಗೆದ್ದೀವಿ. ಅವ್ರಿಗೆಲ್ರಿಗೂ ಒಂದು ಅಭಿನಂದನೆಗಳು ಹೇಳ್ತೀನಿ. ಇವತ್ತು ನಾವು ಆರ್ ಸಿ ಬಿ ಕಪ್ ಗೆದ್ದಿತ್ತಲ್ರಿ, ಇದು ಒಂದೇ ಒಂದು ನಮಗೆ ಬೇಕಿತ್ತು. ಎಲ್ಲ ನೋಡಿಬಿಟ್ಟಿವ್ರಿ. ಇವತ್ತು ಇದೊಂದು ನೋಡೋದಿತ್ತು, ಆರ್ ಸಿ ಬಿ ಕಪ್ ಗೆದ್ದಿತ್ತು. ನೆಕ್ಸ್ಟ್ ಲೆವೆಲಿನ ಮುಂದೆ ಗೆದಿಲಿ ಬಿಡಲಿ 18 ವರ್ಷ ಆದ ಬಳಿಕ ನಮ್ಮ ವಿರಾಟ್ ಕೊಹ್ಲಿ ಅವ್ರದ್ದು ಲಕ್ಕಿ ನಂಬರ್ ಜರ್ಸಿ ಮತ್ತು ನಾವು ಕಪ್ ಗೆದ್ದಲಾರ್ದು ಇರೋದು ವರ್ಷ 18 ಕಪ್ ಗೆದ್ದೇವಲ್ರಿ. ನಮಗೆ ಇದು ಒಂದೇ ಒಂದು ಬೇಕಿತ್ತು, ಸಾಕು. ಈ ಕಡೆ ಒಂದು ಕಪ್ ಗೆದ್ದಿದ್ದು ಖುಷಿ ಇತ್ತಪ್ಪ ಅಂತಂದ್ರೆ, ಈ ಕಡೆ ನಮ್ಮ ವಿರಾಟ್ ಕೊಹ್ಲಿ ಅವರು ರಿಟೈರ್ಮೆಂಟ್ ಕೊಟ್ರಪ್ಪ ಅಂತಂದ್ರೆ ಭಾಳ ಅಂದ್ರೆ ಭಾಳ ಬೇಜಾರಾಗ್ತೈತಿ. ಈಗ ನಮ್ಮ ವಿರಾಟ್ ಕೊಹ್ಲಿ ಅವರು ಕಪ್ ಗೆದ್ದಿತ್ತು, ನಮಗೆ ಖುಷಿ ಐತಿ. ಒಂದು ವೇಳೆ ಈ ಕಡೆ ನಮ್ಮ ವಿರಾಟ್ ಕೊಹ್ಲಿ ಅವರು ರಿಟೈರ್ಮೆಂಟ್ ಕೊಟ್ರಪ್ಪ ಅಂದ್ರೆ ಭಾಳ ನೋವು ಆಗ್ತೈತಿ. ಅವರಿದ್ರಪ್ಪ ಅಂತಂದ್ರೆ ಒಂದು ಕ್ರೇಜೇ ಬೇರೆ ರೀ, ಅವ್ರು ಇರಬೇಕು. ಇರಲಿ ನೋಡ್ರಿ, ಎಲ್ಲ ಕಡೆ ಒಂದು ಸಂಭ್ರಮ ಐತ್ರಿ. ಇವತ್ತು ಇದು 3ನೇ ತಾರೀಕು 2025. ನಾವು ಯಾರೂ ಮರಿಬಾರ್ದು. ಯಾಕಪ್ಪ ಅಂತಂದ್ರೆ ಇದು ಒಂದು ಐತಿಹಾಸಿಕ ಕ್ಷಣ, ಒಂದು ದಿನ. ಇದು ಮುಂದಿನ ವರ್ಷದಾಗ ನಾವು ಒಂದು ಸಂಭ್ರಮ ಮಾಡಬೇಕು. ಇದಕ್ಕೊಂದು ದಿನ ಅಂದ್ಕೆ, ಒಂದು ಆರ್ ಸಿ ಬಿ ಕಪ್ ಗೆದ್ದಿದ ದಿನ ಅಂದ್ಕೆ ನಾವು ಒಂದು ಇದು ಮಾಡ್ಕೋಬೇಕು. ಆರ್ ಸಿ ಬಿ ಕಪ್ ಗೆದ್ದಿತ್ತಲ್ರಿ, ಇದು ಒಂದೇ ನಮಗೆ ಬೇಕಿತ್ತು ನೋಡ್ರಿ. ಈ ಕಡೆ ಪಂಜಾಬ್ದವ್ರದ್ದು ಟಾಸ್ ಬಿತ್ತು. ಟಾಸ್ ಬೆಳೆ ನೀವು ಬ್ಯಾಟಿಂಗ್ ತೋರಪ್ಪ, ನಾವು ಬಾಲಿಂಗ್ ತೋತೀವಿ ಇವ್ರಿಗೆ ಬ್ಯಾಟ್ ತೊಗೊಂಡ್ಕಿ ಕಳಿಸ್ದಾರೆ. ಕಳ್ಸನ ಇವು ನಮ್ಮ ಹುಲಿಗಳು ಬಂದು ರೀ, ಸಾಲ್ಟ್ ಮತ್ತು ಕಿಂಗ್ ಕೊಹ್ಲಿ ಅವ್ರು ನೋಡ್ರಿ. ಸಾಲ್ಟ್ ಅವ್ರನ್ನೂ ಚಲೋ ಆಡಿದ್ರು, ಗಿಚ್ ಬ್ಯಾಟಿಂಗ. ಮತ್ತು ಈ ಕಡೆ ನಮ್ಮ ಕಿಂಗ್ ಕೊಹ್ಲಿ ಅವ್ರನ್ನೂ 44-42 ರನ್ ಹೊಡೆದ್ರು. ಅವರು ಭೀ ಔಟಾಗ ನಂತರ ರಜತ್ ಪಟ್ಟಿದಾರ್ ಅವ್ರು ಬಂದರು ರೀ. ರಜತ್ ಪಟ್ಟಿದಾರ್ ಅವ್ರನ್ನೂ ಗಿಚ್ ಬ್ಯಾಟಿಂಗ್ ಆಡಿದ್ರು. ಮತ್ತು ಮಯಾಂಕ್ ಅಗರ್ವಾಲ್ ಅವ್ರನ್ನೂ ಗಿಚ್ ಬ್ಯಾಟಿಂಗ. ಮತ್ತು ಲಾಸ್ಟಿಗೆ ಜಿತೇಶ್ ಶರ್ಮಾ ಅವ್ರದ್ದು ಗಿಚ್ ಬ್ಯಾಟಿಂಗ್. ಜಿತೇಶ್ ಶರ್ಮಾ ಅವ್ರದ್ದೇ ಅರ್ಧ ರನ್ ಅದಾವ್ರಿ, ಅವ್ರೂ ಭಾರಿ ಬ್ಯಾಟಿಂಗ್ ಆಡಿದ್ರು. ಮತ್ತು ಇವರು ಶೆಪರ್ಡ್ ಅವ್ರೂ ಆಡ್ತಾರೆ ಅಂಕಿ ಲಾಸ್ಟಿನ ಓವರಿಗೆ 19ನೇ ಓವರಿಗೆ ಅವರು ಎತ್ತಾಡ್ಲಿಕ್ಕೆ ಹೋದರು, ಔಟ್ ಆದರು. ಅವರಿದ್ರಪ್ಪ ಅಂತಂದ್ರೆ ಮತ್ತು ಒಂದು 200 ಮೇಲೆ ಹೋಗ್ತಿದ್ರು ಟಾರ್ಗೆಟ್. ಏನು ಮಾಡ್ತೀರಿ, ಹರ್ಷದೀಪ್ ಸಿಂಗ್ ಅವರು ಡೈರೆಕ್ಟ್ ಕಾಲಿಗೆ ಹೊಡೆದ್ರು, ಅದು ಔಟ್ ಆಯಿತು. ಇರಲಿ ಅಂದರೂ 190 ಟಾರ್ಗೆಟ್ ಕೊಟ್ಟರು ಕೂಡ. ಈ ಕಡೆ ಇವರು ಪಂಜಾಬ್ದವ್ರು ಬಂದ್ರಿ. ಪಂಜಾಬ್ದವರು ಬರ್ನ ತಡೆಯಲ್ಲ, ಇವರು ಪ್ರಿಯಾಂಶ್ ಆರ್ಯ ಮತ್ತು ಪ್ರದೀಪ್ ಸಿಮ್ರನ್ ಅವರು ಗುದ್ದಕ್ಕೆ ಚಾಲು ಮಾಡಿದಾರೆ. ಗುದ್ದಕ್ಕೆ ಚಾಲು ಮಾಡೋಣ. ಮತ್ತೆ ನಾವು 5ನೇ ಓವರಿಗೆ ಹಿಂದೆ ಹೊಡ್ಲಿಕ್ಕೆ ಹೋಗೋಣ. ಸಾಲ್ಟ ಬೆಂಕಿ ಕ್ಯಾಚ್ ಹಿಡಿದ್ರಪ್ಪ, ಭಾರಿ ಕ್ಯಾಚ್ ಹಿಡಿದ್ರು. ಆರ್ಯ ಇಟ್ಟು ಹೋದ್ರು. ಆರ್ಯ ಹೋಗೋಣ. ಮತ್ತೇನ ಕಡೆ ಪ್ರದೀಪ್ ಸಿಮ್ರನ್ ಸಿಂಗ್ ಅವರು ಹೋದರು. ಮತ್ತು ಇಂಗ್ಲೀಷ್ ಅವರು ಇಟ್ಟು ನಿಂತು ಆಡೋಗತ್ತಿದ್ರು. ಇಂಗ್ಲೀಷ್ ಅವ್ರನ್ನೂ ಚಲೋ ಆಡೋಗಿದ್ರೆ. ಆನಂತರ ಪ್ರದೀಪ್ ಸಿಮ್ರನ್ ಔಟ್ ಆಗೋಣ. ಈ ಕಡೆ ಶ್ರೇಯಸ್ ಅವ್ರವ್ರು ಬಂದ್ರಿ. ಅಯ್ಯರ್ ಅವ್ರು ಬರ್ನ ಈ ಕಡೆ ಶೇಪರ್ಡ್ ಅವ್ರಿಗೆ ಬಾಲಿಂಗ್ ತರಿಸಿದ್ರು. ನೀ ಏನು ಮಾಡ್ತಿ ಬಿಡ್ತಿ ನಮಗೆ ಗೊತ್ತಿಲ್ಲಪ್ಪ, ಒಟ್ಟು ವಿಕೆಟ್ ತಂದು ಕೊಡು, ಇವ್ರದ್ದು ಒಂದು ವಿಕೆಟ್ ತೆಗಿ ಅಂದಕ್ಕೆ ಮತ್ತೆ ನಾವು ನಮ್ಮ ರಜತ್ ಪಟ್ಟಿದವರು ಅವ್ರಿಗೆ ಕರೆಸ್ದ್ರಿ. ಬರ್ನ ತಡೆಯಲ್ಲ, ವಿಕೆಟ್ ತೆಗೆದ್ರು. ಭಾರಿ ಬಾಲಿಂಗ್ ಹಾಕಿದ್ರು. ಎಲ್ಲ ಬಾಲರ್ಸ್ಗಳಿಗೆ ಮೆಚ್ಚಬೇಕ್ರಿ. ಮತ್ತು ಅಂಥೊಳಗೆ ಕೃಣಾಲ್ ಪಾಂಡ್ಯ ಅವ್ರದ್ದು ಬಾಲಿಂಗ್ ಗಿಚ್ ಬಾಲಿಂಗ್ ರೀ. ಯಾಕಪ್ಪ ಅಂತಾರೆ, ದುನಿಯಾದೇ ಫೈನಲ್ ಒಳಗೆ ಅದು ಎಕ್ಸ್ಪೀರಿಯನ್ಸ್ ಗಡಿ ಐತ್ರಿ, ಒಂದು ಹುಲಿ ಐತದು. ಗೆದ್ದೈತಲ್ರಿ, ನಮಗೆ ಇದು ಒಂದೇ ಒಂದು ಖುಷಿ. ಆರ್ ಸಿ ಬಿ ಕಪ್ ಗೆದ್ದಿತ್ತು. ಮತ್ತು ಯಾಕಪ್ಪ ಅಂದ್ರೆ ಗೆದ್ದಿದ್ದು ಖುಷಿ ಸಲುವಾಗಿ ಏನು ಮಾತಾಡ್ಬೇಕು ಏನಿಲ್ಲ ಒಂದು ತಿಳಿಯೋದು ಲೆಕ್ಕ ಆಗಿಬಿಟ್ಟೈತಿ.
ನಿಮ್ಮ ಕಡೆ ನಿಮಗೆ ಎಷ್ಟು ಖುಷಿ ಆಗ್ಯದ ಏನಿಲ್ಲಪ್ಪ ಅಂತ ಒಂದು ಕಮೆಂಟ್ ಹಾಕಿರಿ. ಮತ್ತು ಮತ್ತೊಂದು ಸೆಪ್ರೇಟ್ ವಿಡಿಯೋ ಮಾಡಾಕ್ತೀನಿ ರೀ. ನನಗೆ ಮಾತಾಡೋಕ್ಕಾಗಲ್ಲ ಇದ್ರಿ RCB ಗೆದ್ದಿದ್ದು ಖುಷಿ ಸಲುವಾಗಿ. ಮತ್ತು ಸಿಗಂಬ್ರಿ ಎಲ್ರಿಗೂ. ಜೈ ಕರ್ನಾಟಕ, ಜೈ RCB. ಐ ಲವ್ ವಿರಾಟ್ ಕೊಹ್ಲಿ. ಜೈ RCB.